ಅಂದರೆ 1300 ವರ್ಷ ಇತಿಹಾಸ. ₹100 ಹಾಕಿ. ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ಶ್ರೀ ಸಿದ್ದೇಶ್ವರ ಬೆಟ್ಟ ಅಂದರೆ ಬೆಟ್ಟದ ಸಿದ್ದೇಶ್ವರ ಬೆಟ್ಟ ಅಂತ. ಈ ಊರು ಬಂದು ಅಲ್ಲಿ ಕಾಣ್ತಾ ಇದ್ದೀರಾ, ಆ ಊರು ಬಂದು ಉದಾರಹಳ್ಳಿ ಅಂತ, ಕನಕಪುರ ತಾಲೂಕು ಉದಾರಹಳ್ಳಿಗೆ ಸೇರ್ಕೊಳ್ಳುತ್ತಿದ್ದು. ಈ ಜಾಗದಲ್ಲಿ ಏನಂದರೆ ಸ್ವಾಮಿ ಸಿದ್ದೇಶ್ವರ ಸ್ವಾಮಿಯವರು ಬಂದು ಆಗಿನ ಕಾಲದಲ್ಲಿ ಬಂದು ಇಲ್ಲಿ ತಪಸ್ ಮಾಡಿದ್ರು ಅಂತೆ. ಆ ಜಾಗನ ಇವಾಗ ನಾವು ನೋಡೋಕ್ಕೆ ಹೋಗ್ತಾ ಇರೋದು. ಒಳಗಡೆ ಇದ್ದ ದೇವಸ್ಥಾನ, ಆಗಿನ ಕಾಲದಲ್ಲಿ ಇದ್ದಂಥ ದೇವಸ್ಥಾನ ಇದು. ಆಮೇಲೆ ಅಭಿವೃದ್ಧಿ ಆಯಿತಾ ಈ ಥರ ಮಾಡಿದ್ದಾರೆ. ಈ ಜಾಗದಲ್ಲಿ ಬಂದು 365 ದಿವಸನೂ ಈ ಜಾಗದಲ್ಲಿ ಪೂಜೆ ಮಾಡ್ತಿರ್ತಾರೆ.
ವರ್ಷಕ್ಕೊಂದ್ಸತಿ ನಡೆಯೋ ಮಹಾಶಿವರಾತ್ರಿ ದಿವಸಕ್ಕೆ ಇಲ್ಲಿ ಮಂಗಳಾರತಿ ಮತ್ತು ಅದ್ದೂರಿ ಪೂಜೆ ಮತ್ತು ಇಲ್ಲಿ ಜಾತ್ರೆ ನಡೆಸ್ತಾರೆ. ಈ ಜಾತ್ರೆ ನೋಡೋಕ್ಕೆ ಇಲ್ಲಿ ಸುತ್ತಮುತ್ತ ಇರೋ ಜಾಗದಲ್ಲೇ ಒಂಚೂರು ಜಾಗ ಇರೋಲ್ಲ, ಅಷ್ಟು ಜೋರಾಗಿ ಜನಗಳು ಬಂದು ಸೇರಿ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಜಾತ್ರೆನ ನಡೆಸ್ತಾ ಇರ್ತಾರೆ. ಈಗ ತಾನೇ ದರ್ಶನ ಆಗೈತೆ. ಈ ಜಾಗಕ್ಕೆ ಬರುವಂಥವರು ಈ ಜಾಗದಲ್ಲಿ ಪ್ಲಾಸ್ಟಿಕ್ ಕವರು ಮತ್ತು ನಾಷ್ಟ ಮಾಡಿರೋವಂಥ ನಾಷ್ಟದ ಕವರು, ನೀರಿನ ಬಾಟ್ಲು, ಯಾವುದೇ ಥರ ಪ್ಲಾಸ್ಟಿಕ್ಗಳನ್ನ ಇಲ್ಲಿ ಬಳಸಬೇಡಿ. ಅಕಸ್ಮಾತ್ ಏನಾದ್ರು ನೀರು ಕುಡಿಬೇಕು ಅಂತ ಅಂದ್ಕೊಂಡ್ರೆ ಈ ಜಾಗದಲ್ಲಿ ನೀರಿನ ವ್ಯವಸ್ಥೆ ಕೂಡ ಐತೆ. ಯಾರು ಪ್ಲಾಸ್ಟಿಕ್ ತರುವಂಥ ಏನು ಕೆಲಸಗಳನ್ನ ಮಾಡಬೇಡಿ. ಅಲ್ಲಲ್ಲೇ ಪ್ಲಾಸ್ಟಿಕ್ಗಳೇನಾದ್ರು ಇದ್ರೂ ಈ ಥರ ಡಸ್ಟ್ಬಿನ್ಗಳಾಗೆ ಡ್ರಮ್ಗಳು ಮಾಡಿರ್ತಾರೆ, ಡ್ರಮ್ಗಳಿಗೆ ಹಾಕಿ. ಈ ಜಾಗದಲ್ಲಿ ಬಂದು 365 ದಿವಸನೂ, ಇವಾಗ ಬೇಸಿಗೆ ಇರೋ ಟೈಮಲ್ಲೂ ಈ ಜಾಗದಲ್ಲಿ ನೀರು ಬರ್ತಾನೆ ಇರುತ್ತೆ ಎನಿ ಟೈಮು. ಇವಾಗ ಇಷ್ಟೊತ್ತು ಆನ್ ಆಗಿರಲಿಲ್ಲ, ಇದಾದಮೇಲೆ ಆನ್ ಆಗೈತೆ ನೀರು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ ಸಂಜೆ 5 ಗಂಟೆ ಗಂಟನೂ ಇರುತ್ತೆ. ಈ ಜಾಗದಲ್ಲಿ ಎನಿ ಟೈಮ್ ನೀರು ಹೋಗ್ತಾನೆ ಇರುತ್ತೆ. ದಕ್ಷಿಣಾಭಿಮುಖವಾಗಿರೋದ್ರಿಂದ ಮುಂದೆ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಿಂದ 3 ಬಿಂದಿಗೆ ನೀರು ಹಾಕಿಸ್ಕೋಬೇಕು. ಮುಖ್ಯವಾಗಿ ಆರೋಗ್ಯ ಸಮಸ್ಯೆಯವರು ಮುಂದೆ ಕಲ್ಯಾಣಿಯಿಂದ 3 ಬಿಂದಿಗೆ ನೀರು ಹಾಕಿಸ್ಕೊಂಡು 5 ಪ್ರದಕ್ಷಿಣೆ ಹಾಕಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಬೂದುಗುಂಬಳಕಾಯಿ ದೀಪ ಹಚ್ಬೇಕು. ಆ ದೀಪ ಯಾವ ಥರ ಉರಿಯುತ್ತೆ, ಕಷ್ಟ ಅನ್ನೋದು ಏನೇ ಇದ್ರೂ ನಿವಾರಣೆ ಆಗುತ್ತೆ. 3 ಅಮಾವಾಸ್ಯೆ 2 ಹುಣ್ಣಿಮೆ ಒಳಗೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಬೆಟ್ಟ ಇರೋದು 246 ಎಕರೆ ಬೆಟ್ಟ ಇವಾಗಿರೋದು. ಇವಾಗ ಮುಂದಕ್ಕೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮುಂದೆ ದಾಸೋಭವನ ಬರುತ್ತೆ. ಈ ದೇವಸ್ಥಾನ ಬಂದು ಮೂಲ ದೇವಸ್ಥಾನ. ಇದು 1300 ವರ್ಷ ಇತಿಹಾಸವುಳ್ಳಂಥ ದೇವಸ್ಥಾನ. ಜೀರ್ಣೋದ್ಧಾರ ಆಗಿ ವರ್ಷದ ಮೇಲೆ 1 ತಿಂಗಳಾಗಿದೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ತಪಸ್ಸು ಕುಂತಂಥ ಟೈಮಲ್ಲಿ ಸಿದ್ದಪ್ಪಾಜಿಯವರು ವಲಸೆಗೆ ಬಂದಾಗ ವಾಗ್ದಾನ ಕೊಟ್ಟಿರುವಂಥದ್ದು. ಬಂದು ಭಕ್ತಾದಿಗಳಿಗೆ ಏನೇ ಒಂದು ಕಷ್ಟ ಅಂತ ಬಂದು ನಿವಾರಣೆ ಆಗುವಂಥ ಜಾಗ. ಒಂದು ನಂಬರ್ ಬೇಕು ಅಂದರೆ 9845881718. ಈ ನಂಬರಿಗೆ ಫೋನ್ ಮಾಡಿಕೊಂಡು ಏನೇ ಒಂದು ಕಠಿಣ ಸಮಸ್ಯೆ ಅಂತ ಬಂದರೂ ಬನ್ನಿ, ಒಳ್ಳೆಯದಾಗುತ್ತೆ. ಈ ಜಾಗಕ್ಕೆ ನೀವೇನಾದ್ರು ಬರಬೇಕು ಅಂತ ಅಂದ್ಕೊಂಡಿದ್ರೆ ಚನ್ನಪಟ್ಟಣದಿಂದ 24 ಕಿಲೋಮೀಟ್ರ್ ಐತೆ, ರಾಮನಗರದಿಂದ 27 ಕಿಲೋಮೀಟ್ರ್ ಐತೆ, ಕನಕಪುರದಿಂದ 16 ಕಿಲೋಮೀಟ್ರ್ ಐತೆ. ಕನಕಪುರದಿಂದ ಬರ್ತೀನಿ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಬೆಂಗಳೂರಿಂದ 70-75 ಕಿಲೋಮೀಟ್ರ್ ಆಗುತ್ತೆ. ವೀಕೆಂಡಲ್ಲೇ ಯಾರು ಪ್ಲ್ಯಾನಿಂಗ್ ಇದ್ದರೆ ಆರಾಮಾಗಿ ಬಂದು ದೇವ್ರ ದರ್ಶನ ಮಾಡಿಕೊಂಡು 1 ಅವರ್ 2 ಅವರ್ ಇಲ್ಲೇ ಸ್ಟೇ ಮಾಡಿ ಕೂತಿದ್ದು ಆರಾಮಾಗಿ ನೋಡಿಕೊಂಡು ಸುತ್ತಮುತ್ತ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಆರಾಮಾಗಿ ವಾರಕ್ಕೊಂದ್ಸತಿ ಬಂದು ನೋಡ್ಕೊಂಡು ಹೋಗುವಂಥ ಈ ಅಂಗಡಿಗಳೆಲ್ಲ ಈಗ ಒಂದು 4 ತಿಂಗಳಿಂದ 5 ತಿಂಗಳಿಂದ ಮಾಡಿರೋವಂಥದ್ದು ಅಂಗಡಿ ಇದು. ಈಗ ಮೊನ್ನೆ ಶಿವರಾತ್ರಿಗೆ ಜಾತ್ರೆ ನಡೀತಲ್ಲ, ಆವಾಗ ತುಂಬಾ ಜನ ಸೇರಿದ್ರು. ಈ ಜಾಗದಲ್ಲೆಲ್ಲ ಫುಲ್ಲು ಜನಗಳೇ ಸೇರಿದ್ರು. ಬರೀ ಕಾರ್ಗಳು ಬೈಕ್ಗಳೇ ಇತ್ತು ಈ ಜಾಗದಲ್ಲಿ. ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಶಿವನ ವಾರ ಆಗಿರೋದ್ರಿಂದ ಈ ಜಾಗಕ್ಕೆ ಸೋಮವಾರದ ಹೊತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆಮೇಲೆ ಹೋದ ವಿಡಿಯೋದಲ್ಲಿ ಮಲೆ ಮಹದೇಶ್ವರ ಪಾದಯಾತ್ರೆ ಮಾಡಿದ್ದೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಇಲ್ಲಿ ಐ ಬಟನಲ್ಲಿ ಬರುತ್ತೆ, ಅಲ್ಲೋಗಿ ವಿಡಿಯೋ ನೋಡಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ.